कल्याण कर्नाटक के 7 जिलों में स्वयं के भवन रहित 17 किसान संपर्क केंद्रों के लिए 49 करोड़ रुपए कृषि और मांड्या जिले के प्रभारी मंत्री एन चलवरायस्वामी ने कहा है कि लागत पर भवन का निर्माण किया जाएगा। वे शनिवार को कृषि विभाग थे। जिला प्रशासन और जिला पंचायत बीदर के सहयोग से बीदर जिला पंचायत कार्यालय हॉल में वर्ष 2024-25 के लिए संभाग स्तरीय प्रगति समीक्षा बैठक की और बात की। कल्याण कर्नाटक में 14.50 करोड़ रुपए की लागत से 58 गोदामों का निर्माण किया जाएगा और केपीएस कल्याण कर्नाटक में 42 कृषि अधिकारियों 231 सहायक कृषि अधिकारियों के रिक्त पदों को भरेगा। सी को प्रस्ताव सौंपा गया। उन्होंने कहा कि राज्य भर में कृषि विभाग में कुल 949 पद भरे जाएंगे। कृषि भाग्य योजना बीदर जिले में लागू की जाएगी। यह फैसला अगली कैबिनेट बैठक में लिया जाएगा। चलवरायस्वामी ने आश्वासन दिया कि वन मंत्री के अनुरोध के अनुसार सूक्ष्म सिंचाई और डिप सिंचाई के लिए मशीनरी के वितरण के लिए बीदर जिले को अतिरिक्त अनुदान दिया जाएगा। राज्य में किसानों को 4,600 करोड़ रुपए की सूखा राहत दी गई है और मानसून सीजन के लिए 1,700 करोड़ रुपए का बीमा मुआवजा तय किया गया है। इस बार फसल बीमा कंपनियों पर लगाई गई शर्तों में बदलाव किया गया है। उन्हें 20% से ज्यादा मुनाफा नहीं मिल पाता। अधिक किसान हितैषी नियम लागू किया गया है। उन्होंने कहा है कि राज्य में 1,000 करोड़ की लागत से कृषि यंत्र वितरित किए गए हैं और राज्य सरकार ने इस बजट में भी कृषि को उच्च प्राथमिकता दी, जो किसानों के प्रति हमारी चिंता का प्रमाण है। इस बैठक में बीदर जिला प्रभारी मंत्री ईश्वर खंडरे, नगर निगम प्रशासन एवं हज मंत्री रहीम खान, कृषि विभाग के आयुक्त वाईएस पाटिल, जलग्रह विभाग के आयुक्त गिरीश, कृषि विभाग के निदेशक, बीदर नगर परिषद के अध्यक्ष मोहम्मद गौस, बीदर शहरी विकास प्राधिकरण के अध्यक्ष बसवराज जाप शेट्टी और कलबुर्गी डिवीजन के 7 जिलों के कृषि विभाग के संयुक्त निदेशक और उपनिदेशक और अन्य उपस्थित रहे। ವಿಭಾಗದ ಒಂದು ಎಲ್ಲ 7 ಜಿಲ್ಲೆಯ ನಮ್ಮ ಅಧಿಕಾರಿಗಳನ್ನ ಇಲ್ಲೇ ಬೀದರ್ನಲ್ಲಿ ಒಂದು ರಿವ್ಯೂ ಮಾಡಬೇಕು ಅಂತ ನಮ್ಮ ಉಸ್ತುವಾರಿ ಸಚಿವರು ನನ್ನ ಆತ್ಮೀಯರು ಹಿರಿಯರು ಅವರು ಸಹ ನಾನು ಇವತ್ತು ಬರ್ತೀನಿ ಅಂತ ಹೇಳಿದರು. ರಹಿಮಾನ್ ಖಾನ್ ಅವರು ನಾವೆಲ್ಲರೂ ಸೇರಿ ಈ ಒಂದು 2-3 ಕಾರ್ಯಕ್ರಮವನ್ನು ಜಲ್ದಿಯಾಗಿ ಇಟ್ಕೊಂಡಿದ್ದೀವಿ. ಈಗ ರಿವ್ಯೂ ಮಾಡಿದ ಪ್ರಕಾರ ಬಹುಶಃ ಇಲ್ಲಿವರೆಗೆ ನಾವೇನು ಬಿತ್ತನೆ ಮಾಡಿದ್ದೀವಿ ಯಾವುದೇ ಜಿಲ್ಲೆಯಲ್ಲಿ 7 ಜಿಲ್ಲೆಯಲ್ಲಿ ಯಾವುದೇ ಬಿತ್ತನೆಗೆ ಕೊರತೆ ಇಲ್ಲದಾಗೆ ಗೊಬ್ಬರಗಳದ್ದು ಸಹ ಕೊರತೆ ಇಲ್ಲದಾಗೆ ಇನ್ನೂ ಜುಲೈ ಎಂಡು ಅಥವಾ ಆಗಸ್ಟ್ ಕೆಲವು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಬಿತ್ತನೆ ಏನಿದೆ ಅಷ್ಟಕ್ಕೂ ಸಹ ಬೇಕಾಗ್ತಕ್ಕಂಥ ಎಲ್ಲ ದಾಸ್ತಾನುಗಳು ಸಹ ಸ್ಟಾಕ್ ಇದೆ. ಎಲ್ಲೂ ಯಾವುದು ಒಂದು ಪೆಸ್ಟಿಸೈಡ್ ಆಗಲಿ ಒಂದು ಬೀಜ ಗೊಬ್ಬರ ಇಷ್ಟನ್ನು ಸಹ 3 ಬಹುಶಃ ನೀವು ನೋಡಿರ್ಬೋದು ಕಳೆದ 16 ವರ್ಷಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆನಾದರೂ ಅಲ್ಲೋ ಇಲ್ಲೋ ಆಗ್ತಿತ್ತು. ಈ ಬಾರಿ ಒಂದು ಜಿಲ್ಲೆನಲ್ಲೂ ಸಹ ಒಂದು ಸಣ್ಣ ಇನ್ಸಿಡೆಂಟು ಸಹ ನಡೆದ ಹಾಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಹಿಂದಿನ ಸರ್ಕಾರ ನಮ್ಮ ಇಲಾಖೆ ನೋಡ್ಕೊಂಡಿದ್ದೀವಲ್ಲ. ಈಗ ಮುಂದುವರೆದು ನಮಗೆ ಇನ್ನೂ ಮಳೆ ಸ್ವಲ್ಪ ಉತ್ತಮವಾಗಿ ಬಿದ್ದರೆ ಮುಂದೆ ಇನ್ನೂ ಸಹ ಒಳ್ಳೆಯದಾಗುತ್ತೆ. ಮತ್ತು ಬರ ಪರಿಹಾರದ ಬಗ್ಗೆ ರೈತರು ಕಾಮೆಂಟ್ ಮಾಡಿದ್ರು. ನಮ್ಮ ಉಸ್ತುವಾರಿ ಸಚಿವರು ಸಹ ಕೆಲವು ವಿಚಾರವನ್ನು ಹೇಳಿದ್ದಾರೆ. ನಮಗೆ 4,454 ಕೋಟಿ ಎಲ್ಲ ಬಂದಿದ್ದು ಒಟ್ಟು ಅದು ಬಹುಶಃ ನೀವು ಇನ್ನೂ 4,454 ಕೋಟಿ ನಾನು ಎಲ್ಲೂ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನೀವು ಬರೆದದ್ದನ್ನ ನೋಡಲೇ ಇಲ್ಲ. ಚುನಾವಣೆ ಟೈಮ್ನಲ್ಲಿ ಅದು ಬಂದಿತ್ತು. ನಾನು ಕೃಷ್ಣ ಬೈರೇಗೌಡರು ಪ್ರಿಯಾಂಕರ್ಗೆ 3 ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು 18,000 ಕೋಟಿ ನಮ್ಮ ಇದನ್ನು ಹೇಳಿದ್ದು ಮತ್ತು ಅವು ಈ ಕರ್ನಾಟಕ ರಾಜ್ಯದಲ್ಲಿ ಏನು ಮೆಮೊರಂಡಮ್ ಕೊಟ್ಟಿದ್ದಾರೆ ಅದನ್ನೇ ಬೇರೆ ರಾಜ್ಯದಲ್ಲಿ ಮಾದರಿಯಾಗಿ ತಗೋಬೇಕು ಅಂತ ಹೇಳಿ ಅವರು ಬೇರೆ ರಾಜ್ಯಗಳಿಗೆ ಸೂಚನೆ ಕೊಟ್ಟರು. ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ನಾವು ಕೊಟ್ಟಂಥದ್ದು ಮೆಮೊರಂಡಮ್. ಆದರೆ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸ್ತಾ ಇದ್ದಾಗ ಕೊನೆಗೆ ಮುಖ್ಯಮಂತ್ರಿಗಳೇ ಸಹ ಪ್ರೈಮ್ ಮಿನಿಸ್ಟರ್ನ ಮತ್ತು ಅಮಿತ್ ಶಾ ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರು ಅಮಿತ್ ಶಾ ಬರ್ತಾರೆ. ಹಾಗಾಗಿ ಅವರನ್ನು ಸಹ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ರಾಜ್ಯದ ಸಮಸ್ಯೆಯನ್ನು ಹೇಳಿ ಬಂದಿದ್ದರು. ಆದರೂ ಸಹ ಅವರು ಪರಿಗಣಿಸೋ ಜೊತೆಗೆ ಮೀಟಿಂಗೂ ಸಹ ಕಂಡಕ್ಟ್ ಮಾಡಲಿಲ್ಲ. ಏನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಆಗಬೇಕು 7 ತಿಂಗಳು ಮುಂಚಿತವಾಗಿ ಕೊಟ್ಟಂಥ ನಮ್ಮ ಮೆಮೊರಂಡಮನ್ನು ಪರಿಗಣಿಸಲಿಲ್ಲ. ಇದೊಂದು ಅತ್ಯಂತ ಸ್ವತಂತ್ರ ನಂತರ ಇಷ್ಟೊಂದು ನಿಕೃಷ್ಟವಾಗಿ ಒಂದು ರಾಜ್ಯವನ್ನು ಇಂಥ ಒಂದು
ಭಾಳ ನೂರಾರು ವರ್ಷದ ನಂತರ ದೊಡ್ಡ ಪ್ರಮಾಣದ ಬರಗಾಲವನ್ನು ಎದುರಿಸ್ತಿದ್ದಂಥ ರಾಜ್ಯವನ್ನು ಕಡೆಗಣಿಸಿತ್ತು. ಬಹುಶಃ ಅದಾದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದವು. ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಮೇಲೆ ಅಮಿತ್ ಶಾ ಮೀಟಿಂಗ್ ಮಾಡಲಿಲ್ಲ, ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡಲಿಲ್ಲ. ಸುಪ್ರೀಂ ಕೋರ್ಟು ಕೊಡಲೇಬೇಕು ಅಂತ ಡೈರೆಕ್ಷನ್ ಕೊಟ್ಟ ಹಿನ್ನೆಲೆಯಲ್ಲಿ 3,454 ಕೋಟಿಯನ್ನು ನಮ್ಮ ರಾಜ್ಯಕ್ಕೆ ರಿಲೀಸ್ ಮಾಡಿದ್ವಿ. ಅದನ್ನು ಸಂಪೂರ್ಣವಾಗಿ ನಾವು ವಿತರಣೆ ಮಾಡಿದ್ದೀವಿ. ಅದರಲ್ಲಿ ಬಹುಶಃ 4,100 ಕೋಟಿ 20 ಪರಿಹಾರ ಮಾಡೋ 40 ಲಕ್ಷ ರೈತರಿಗೆ, ಜೊತೆಗೆ ಜೀವನೋಪಯೋಗಿ ಅಂತ ಹೊಸದಾಗಿ ನಾವು ಇದೊಂದನ್ನು ಫೈಂಡ್ ಔಟ್ ಮಾಡಿ ಕೃಷ್ಣ ಬೈರೇಗೌಡರು ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಮಾಡಿದ್ದು, ರಿಕ್ವೆಸ್ಟ್ ಮಾಡಿದ್ದು, ಅದು 3,000ದಂತೆ 18 ಲಕ್ಷ ರೈತರಿಗೆ 500 ಕೋಟಿ ಅದನ್ನು ಸಹ ಪರಿಹಾರವನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲವು ಜಿಲ್ಲೆಯಲ್ಲಿ